ಹರೇ ಕೃಷ್ಣ. ಶ್ರಾವಣ ಮಾಸದ ಈ ಶುಕ್ಲ ಪಕ್ಷದ ಏಕಾದಶಿಯನ್ನ ನಾವು ಪುತ್ರದ ಏಕಾದಶಿ ಇಲ್ಲ ಪವಿತ್ರೋಪಾನ ಏಕಾದಶಿ ಅಂತಾನೂ ಹೇಳ್ತೀವಿ. ಈ ಏಕಾದಶಿಯ ಮಹಿಮೆ ಏನು ಮತ್ತು ಇದರ ಪಾರಾಯಣ ಸಮಯ ಏನು ಎಲ್ಲವನ್ನು ನಾವು ಚರ್ಚೆಯನ್ನ ಮಾಡ್ತೀವಿ. ದಯವಿಟ್ಟು ಈ ಸಂಚಿಕೆಯ ಕೊನೆಯ ಭಾಗದ ತನಕ ತಾವೆಲ್ಲರೂ ವೀಕ್ಷಿಸಿ ಮತ್ತು ಈ ಏಕಾದಶಿಯ ಮಹಿಮೆಯನ್ನು ತಿಳ್ಕೊಳ್ಳಿ ಮತ್ತು ಈ ಏಕಾದಶಿಯನ್ನು ಹೇಗೆ ಪಾಲನೆ ಮಾಡಬೇಕು, ಆಮೇಲೆ ಇದನ್ನ ಪಾಲನೆ ಮಾಡಿದ್ರೆ ಏನೆಲ್ಲ ಲಾಭ ಸಿಗುತ್ತೆ ನಮ್ಮ ಜೀವನದಲ್ಲಿ, ಅವೆಲ್ಲವನ್ನು ಇವತ್ತು ನಾವು ಚರ್ಚೆಯನ್ನ ಮಾಡೋಣ. ಯುಧಿಷ್ಠಿರ ಮಹಾರಾಜರು ಭವಿಷ್ಯ ಪುರಾಣದಲ್ಲಿ ಈ ರೀತಿ ಉಲ್ಲೇಖವಿದೆ. ಯುಧಿಷ್ಠಿರ ಮಹಾರಾಜರು ಕೃಷ್ಣನಿಗೆ ಕೇಳ್ತಾ ಇದ್ದಾರೆ, ಈ ಏಕಾದಶಿಯ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಮಹಿಮೆಯನ್ನ ತಿಳಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಗ ಭಗವಂತ ಈ ರೀತಿ ಹೇಳ್ತಾ ಇದ್ದಾರೆ, ಈ ಏಕಾದಶಿಯನ್ನ ಯಾರು ಕೇಳ್ತಾರಲ್ಲ, ಬರೀ ಕೇಳೋರ್ಗುನು ಅಶ್ವಮೇಧ ಯಜ್ಞ ಅದರಿಂದ ಏನು ಪುಣ್ಯ ಸಿಗುತ್ತಲ್ಲ ಆ ಪುಣ್ಯ ಆ ವ್ಯಕ್ತಿಗೆ ಸಿಕ್ಬಿಡತ್ತೆ. ಅವರು ಹೇಳ್ತಾ ಇದ್ದಾರೆ, ದ್ವಾಪರ ಯುಗದಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನ ಹೆಸರು ಮಹಿಜಿತ್ ಅಂತ ಹೇಳಿ. ಅವನು ಮಹಿಷ್ಮತಿಪುರ ಈ ರಾಜ್ಯವನ್ನ ಅವನು ಆಳ್ತಾ ಇದ್ದ. ತುಂಬಾ ಪ್ರಸಿದ್ಧವಾದಂಥ ರಾಜನಾಗಿದ್ದ. ಆಮೇಲೆ ಅವನು ತುಂಬಾ ಧರ್ಮನಿಷ್ಠನಾಗಿದ್ದ. ಈ ಎಲ್ಲ ಆಗಿದ್ರು ಅವನ ಹೃದಯದಲ್ಲಿ ಏನೋ ಒಂದು ವ್ಯಾಕುಲತೆ ಇತ್ತು, ಏನೋ ಒಂದು ದುಃಖ ಇತ್ತು. ಆ ದುಃಖ ಏನು ಅಂತ ಹೇಳಿದ್ರೆ, ನನಗೆ ಒಬ್ಬ ಪುತ್ರ ಇಲ್ಲ, ನನಗೆ ಒಬ್ಬ ಮಗ ಇಲ್ಲ, ನನ್ನ ವಂಶವನ್ನ ಉದ್ಧಾರಣೆ ಮಾಡೋದಕ್ಕೋಸ್ಕರ ಯಾವ ವ್ಯಕ್ತಿನೂ ಇಲ್ಲ ನನ್ನ ಜೀವನದಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ಸಾಮಾನ್ಯವಾಗಿ ರಾಜರಾಗಿರೋರಿಗೆ ವಂಶವನ್ನ ಮುಂದೆ ಪೀಳಿಗೆಯನ್ನ ಹುಟ್ಟೋದಕ್ಕಾಗಿ ಒಬ್ಬ ಮಗನ ಅವಶ್ಯಕತೆ ತುಂಬಾ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ಅವರು ಸಂಪೂರ್ಣ ರಾಜ್ಯವನ್ನ ಅವರು ಆಳ್ತಾ ಇದ್ದಾರೆ. ಎಷ್ಟೋ ಪ್ರಜೆಗಳನ್ನ ಅವರು ಸರಿಯಾದ ದಾರಿನಲ್ಲಿ, ಧರ್ಮದ ದಾರಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಸರಿಯಾಗಿರುವಂತಹ ಪುತ್ರನ ಅವಶ್ಯಕತೆ ತುಂಬವಾಗಿದೆ. ಅದಕ್ಕೋಸ್ಕರ ಈ ರಾಜನಿಗೆ ಅನ್ನಿಸ್ತಾ ಇತ್ತು, ನನಗೀಗ ಪುತ್ರ ಇಲ್ಲ, ನಾನು ಪುತ್ರ ವಿಹೀನನಾಗಿದ್ದೀನಿ. ಅದಕ್ಕೋಸ್ಕರ ನಾನು ಏನು ಪುಣ್ಯದ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರು ತುಂಬಾ ವ್ಯಾಕುಲತೆಯಿಂದ ಅವರು ನರಳ್ತಾ ಇದ್ರು. ಅದಕ್ಕೋಸ್ಕರ ಶಾಸ್ತ್ರದಲ್ಲೇನು ಹೇಳುತ್ತೆ, ಪುತ್ರ ಅಂತ ಹೇಳಿದ್ರೆ ಅರ್ಥ ಏನು ಅಂತ. ಪು ಅಂತ ಹೇಳಿದ್ರೆ ಒಂದು ನರಕ, ತ್ರ ಅಂತ ಹೇಳಿದ್ರೆ ನಿವಾರಣೆಯನ್ನ ಮಾಡುವಂತವನು. ಪು ನಾಮದ ನರಕದಿಂದ ಯಾರು ನಿವಾರಣೆ ಮಾಡ್ತಾರೆ ಅವನನ್ನ ಪುತ್ರ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಯಾವ ವ್ಯಕ್ತಿಗೆ ಮನೆಯಲ್ಲಿ ಪುತ್ರರಿರ್ತಾರೆ, ಅವರು ಎಷ್ಟೊಂದು ಪುಣ್ಯ ಕಾರ್ಯಗಳನ್ನ ಮಾಡ್ತಾರೆ, ಪಿಂಡದ ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ಆಗ ಅದನ್ನೆಲ್ಲ ಮಾಡೋದ್ರಿಂದ ತಂದೆ ಇಲ್ಲ ಯಾರಾದ್ರೂ ವಂಶಜರು, ಪಿತೃರು, ಇವ್ರು ಯಾರಾದ್ರೂ ಆ ನರಕದಲ್ಲಿ ಅವ್ರು ನರಳ್ತಾ ಇದ್ರೆ, ಈ ವ್ಯಕ್ತಿ ಆ ಕಾರ್ಯಗಳನ್ನೆಲ್ಲ ಮಾಡೋದ್ರಿಂದ ಅವರೆಲ್ಲರೂ ಆ ದುಃಖದಿಂದ ಅವರು ಮುಕ್ತರಾಗ್ತಾರೆ. ಆಮೇಲೆ ಅವರ ಮುಂದಿನ ಗತಿಗೆ ಹೋಗೋದಕ್ಕೆ ಅವ್ರಿಗೆ ಸಹಾಯ ಆಗತ್ತೆ. ಆದ್ರೆ ಈಗಿನ ಕಾಲದಲ್ಲಿ ಪುತ್ರರಿದ್ದಾರೆ, ಆದ್ರೆ ಪುತ್ರರು ಮಾಡಬೇಕಾಗಿರುವಂತ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಶಾಸ್ತ್ರದಲ್ಲಿ ನಂಬಿಕೆ ಇಲ್ಲ, ಭಗವಂತನಲ್ಲಿ ನಂಬಿಕೆ ಇಲ್ಲ, ಕರ್ಮದ ಸಿದ್ಧಾಂತದ ಮೇಲೇನೂ ಅವ್ರಿಗೆ ವಿಶ್ವಾಸ ಇಲ್ಲ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಇದೆಲ್ಲ ಮೂಢನಂಬಿಕೆ, ಯಾಕೆ ಇದನ್ನೆಲ್ಲ ಮಾಡ್ಬೇಕು. ಅದಕ್ಕೆ ಈಗಿನ ಕಾಲದಲ್ಲಿ ತಂದೆ ತಾಯಿಗೂ ಅದೇ ರೀತಿ ಇದೆ. ತಂದೆ ತಾಯಿಗೂ ಅನ್ಸುತ್ತೆ, ನನ್ನ ಮಗ ಫಾರಿನ್ ಅಲ್ಲಿ ಕೆಲಸ ಮಾಡ್ಬೇಕು, ಅವನ್ ಹೆಚ್ಚು ಗಳಿಸ್ಬೇಕು, ಒಳ್ಳೆ ಸ್ಥಾನಮಾನ ಪಡ್ಕೊಳ್ಬೇಕು. ಅದಕ್ಕೋಸ್ಕರ ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಟಿಲ್ಲ, ಸಂಸ್ಕೃತಿ ಕೊಟ್ಟಿಲ್ಲ. ಅವ್ರೇನಾದ್ರು ಭಕ್ತಿಯನ್ನ ಮಾಡ್ತಾ ಇದ್ರೆ ಅವ್ರ ತಂದೆ ತಾಯಿಗೆ ಭಯ ಆಗ್ಬಿಡುತ್ತೆ, ನನ್ನ ಮಗ ತುಂಬಾ ಜಾಸ್ತಿ ಭಕ್ತಿ ಮಾಡ್ಬಿಟ್ರೆ ಅವನು ಈ ಸಂಸಾರದಿಂದ ದೂರ ಹೋಗ್ಬಿಡ್ತಾನೆ, ಅವನ್ ಭಗವಂತನಿಗೆ ಶರಣಾಗ್ಬಿಡ್ತಾನೆ. ಅದಕ್ಕೋಸ್ಕರ ಏನಾಗ್ಬಿಡುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಭಯ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅವ್ರ ಮಕ್ಕಳಿಗೆ ಭಕ್ತಿ ಮಾಡೋದಕ್ಕೂ ಬಿಡೋದಿಲ್ಲ, ಆಮೇಲೆ ಒಳ್ಳೆ ಸಂಸ್ಕಾರಗಳನ್ನು ತಿಳಿಸ್ಕೊಡೋದಿಲ್ಲ. ಅದಕ್ಕೋಸ್ಕರ ಅವರು ನಾಸ್ತಿಕರಾಗ್ಬಿಡ್ತಾ ಇದ್ದಾರೆ, ವೇದ ಧರ್ಮಗಳಿಂದ ಅವರು ದೂರ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಏನಾಗುತ್ತೆ, ಮುಂದಿನ ಅಧೋಗತಿ ಮಕ್ಕಳಿಗೂ ಅವ್ರ ತಂದೆ ತಾಯಿಯವ್ರಿಗೂ. ಅದಕ್ಕೋಸ್ಕರ ಆದ್ರೆ ಈ ರಾಜ ಇದ್ನಲ್ಲ, ಅವನು ತುಂಬಾ ಧರ್ಮಿಷ್ಠನಾಗಿದ್ದ, ಭಗವಂತನಲ್ಲಿ ಮತ್ತು ವೇದಗಳಲ್ಲಿ ಅವನಿಗೆ ವಿಶ್ವಾಸ ಇತ್ತು. ಇವನ್ಗೆ ಅನ್ನಿಸ್ತಾ ಇತ್ತು, ನನಗೀಗ ಪುತ್ರ ಇಲ್ಲ, ನಾ ಏನ್ ಮಾಡ್ಬೇಕು ಅಂತ ಹೇಳಿ ಅವನು ತುಂಬಾ ಬೇಜಾರು ಪಡ್ತಾ ಇದ್ದ. ಆದ್ರೆ ಹೇಳ್ತಾರೆ, ಶಾಸ್ತ್ರ ಹೇಳುತ್ತೆ, ಯಾರು ಭಕ್ತರಿರ್ತಾರಲ್ಲ, ಯಾರು ಹರಿಯ ಭಕ್ತಿಯನ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೆಲವು ಸಲ ಪುತ್ರರು ಇಲ್ಲ ಅಂತ ಹೇಳಿದ್ರು ಸಾಕ್ಷಾತ್ ಶ್ರೀ ಕೃಷ್ಣ, ಆ ವಿಷ್ಣುವೇ ಅವರಿಗೆ ಆ ಮಕ್ಕಳ ಜವಾಬ್ದಾರಿಯನ್ನ ಭಗವಂತ ತಗೊಳ್ತಾರೆ. ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಪಿತಾಹಮಸ್ಯ ಜಗತ ಮಾತಾಧಾತ ಪಿತಾಮಹ.
ಅಂತ ಹೇಳಿದ್ರೆ ಭಗವಂತ ಹೇಳ್ತಾ ಇದಾರೆ ಪಿತಾಹಮಸ್ಯ ಜಗತ, ಈ ಸಂಪೂರ್ಣ ಎಲ್ಲಾ ಜಗತ್ತಿಗೆ ನಾನು ಪಿತಾಮಹ ಇದ್ದಾಗೆ. ಅಷ್ಟೇ ಅಲ್ಲ, ಮಾತಾನೂ ಅಷ್ಟೇ, ಪಿತಾನೂ ಅಷ್ಟೇ, ಮತ್ತೆ ಮುತ್ತಾದನು ನಾನೇ. ಭಗವಂತ ಹೇಳ್ತಾ ಇದ್ದಾರೆ ಎಲ್ಲಾ ಜೀವಿಗಳಿಗೆ ತಂದೆನೂ ನಾನು, ಮಗನೂ ನಾನು, ತಮ್ಮನೂ ನಾನು, ಅಕ್ಕನೂ ನಾನೇ, ತಂದೆ ತಾಯಿ ಎಲ್ಲಾ ಸಂಬಂಧಗಳೆಲ್ಲವೂ ಏನೆಲ್ಲ ಇದೆಯಲ್ಲ ಅದೆಲ್ಲವೂ ಭಗವಂತನೇ. ಅದಕ್ಕೋಸ್ಕರ ಇದು ಭಕ್ತರಿಗೆ ಇದು ಅನ್ವಯ ಆಗೋದಿಲ್ಲ. ಆಮೇಲೆ ಚಾಣಕ್ಯ ಪಂಡಿತರು ಹೇಳ್ತಾರೆ ಸತ್ಯಂ ಮಾತಾ ಪಿತಾ ಜ್ಞಾನಂ ಧರ್ಮೋ ಭ್ರಾತ ದಯಾ ಸುಖ ಶಾಂತಿ ಪತ್ನಿ ಕ್ಷಮಾ ಪುತ್ರ ಷಡೇತೆ ಮಮ ಬಾಂಧವ. ಅಕಸ್ಮಾತ್ ಯಾರದಾರು ಕೆಲವು ಕುಟುಂಬದಲ್ಲಿ ತಂದೆ ತಾಯಿ ಇರೋದಿಲ್ಲ, ಕೆಲವು ಕುಟುಂಬದಲ್ಲಿ ಅಣ್ಣ ತಮ್ಮ ಇರೋದಿಲ್ಲ, ಕೆಲವು ಸಲ ಅಕ್ಕ ತಂಗಿಯರು ಇರೋದಿಲ್ಲ. ಹಾಗಿದ್ರೆ ನಮಗೆ ಸಂಬಂಧಗಳು ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದಕ್ಕಾಗತ್ತೆ? ನಾವು ಹೊಸ ಸೃಷ್ಟಿನೂ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಚಾಣಕ್ಯ ಪಂಡಿತರು ಹೇಳ್ತಾರೆ ಸತ್ಯಂ ಮಾತಾ, ನಿಜವಾದ ತಾಯಿ ಯಾರು ಅಂತ ಹೇಳಿದ್ರೆ ಸತ್ಯ ಅನ್ನುವಂತಹ ಗುಣ. ಮತ್ತೆ ಪಿತಾ ಯಾರು ಅಂತ ಹೇಳಿದ್ರೆ ಜ್ಞಾನ. ಯಾಕೆಂದ್ರೆ ಜ್ಞಾನ ನಮಗೆ ಸರಿಯಾದ ದಾರಿ ಹೇಳ್ಕೊಡುತ್ತೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ಆಮೇಲೆ ಅಣ್ಣ ತಮ್ಮ ಯಾರು ಅಂತ ಹೇಳಿದ್ರೆ ಧರ್ಮ, ಯಾರು ಧರ್ಮದಿಂದ ಮಾಡ್ತಾರಲ್ಲ ಅವರು ಭ್ರಾತ, ದಯಾ ಸಖ. ಆಮೇಲೆ ಸಖ ನಮ್ಮ ನಿಜವಾದ ಮಿತ್ರ ಯಾರು ಅಂತ ಹೇಳಿದ್ರೆ ದಯೆ ಇರುವಂತಹ ಗುಣ. ಆಮೇಲೆ ಪತ್ನಿ ಯಾರು ಅಂತ ಹೇಳಿದ್ರೆ ಶಾಂತಿ. ಆಮೇಲೆ ಪುತ್ರ ಯಾರು ಅಂತ ಹೇಳಿದ್ರೆ ಕ್ಷಮಾ ಇರುವಂತಹ ಭಾವನೆ, ಅದು ಪುತ್ರ ಇದ್ದ ಹಾಗೆ. ಇವು ನಮ್ಮ ಕುಟುಂಬದ ನಿಜವಾದಂತಹ ಸದಸ್ಯರು. ಈ ರೀತಿ ಅದಕ್ಕೋಸ್ಕರ ನಿಜವಾದ ಪುತ್ರದ ಏಕಾದಶಿ, ಈ ಪುತ್ರದ ಏಕಾದಶಿನಲ್ಲಿ ಏನ್ ನಾವು ಪಡ್ಕೊಳ್ಬೇಕು ಅಂದ್ರೆ ಈ ಕ್ಷಮಾಗುಣವನ್ನ ನಾವು ಪಡ್ಕೊಳ್ಬಹುದು. ಯಾಕೆಂದರೆ ಭಗವಂತ ಹೇಳ್ತಾರೆ 26 ಗುಣಗಳಿದೆ ವೈಷ್ಣವರಲ್ಲಿ. ಆ ವೈಷ್ಣವರಲ್ಲಿ 6 ಗುಣಗಳಲ್ಲಿ ಮುಖ್ಯವಾದ ಗುಣ ಯಾವುದು ಅಂದ್ರೆ ಕ್ಷಮಾಗುಣ, ಕ್ಷಮಾಭಾವ. ಅಂದ್ರೆ ಬೇರೆಯವರು ಯಾರಾದ್ರೂ ಏನಾದ್ರೂ ನಮಗೆ ಕೆಲವು ಸಲ ವಂಚನೆ ಮಾಡಿರ್ಬೋದು, ಇಲ್ಲ ಅವರು ತುಂಬಾ ಆಕ್ರೋಶದಿಂದ, ಇಲ್ಲ ಕೆಲವು ಸಲ ದೌರ್ಜನ್ಯದಿಂದ ನಮ್ಮ ಜೊತೆ ವರ್ತನೆ ಮಾಡ್ಬೋದು. ಆದ್ರೆ ಅವ್ರಿಗೆ ಮತ್ತೊಮ್ಮೆ ಅದೇ ರೀತಿ ವರ್ತನೆ ನಾವು ಮಾಡಿದ್ರೆ ನಮಗೂ ಅವ್ರಿಗೂ ವ್ಯತ್ಯಾಸ ಏನಾಗುತ್ತೆ? ಅದಕ್ಕೋಸ್ಕರ ಈ ಕ್ಷಮಾಭಾವನೆ ಇದು ಮಗ ಇದ್ದ ಹಾಗೆ. ಈಗ ಈ ರಾಜನಿಗೆ ಅನ್ನಿಸ್ತಾ ಇದೆ ಈಗ ನನಗೆ ಮಗ ಇಲ್ಲ, ನಾ ಏನ್ ಮಾಡೋದು? ಅದಕ್ಕೋಸ್ಕರ ಇವನು ತುಂಬಾ ಚಿಂತಿತನಾಗೋಗ್ಬಿಡ್ತಾನೆ. ಒಂದು ದಿನ ಅವನು ಅವರ ಮಂತ್ರಿಗಳೆಲ್ಲರಿಗೂ ಕರೀತಾನೆ, ಹೇಳ್ತಾನೆ ನಾನು ಈ ಜೀವನದಲ್ಲಿ ಯಾವುದೇ ಪಾಪ ಮಾಡಿಲ್ಲ, ಬೇರೆಯವ್ರಿಗೆ ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ಆಮೇಲೆ ನನ್ನ ಖಜಾನೆನಲ್ಲಿ ಯಾವುದೇ ರೀತಿಯ ನಾನು ಮೋಸ ಮಾಡಿ ದುಡ್ಡನ್ನ ಸಂಪಾದನೆ ಮಾಡಿಲ್ಲ. ಆಮೇಲೆ ಬೇರೆಯವ್ರಿಗೆ ದೇವತೆಗಳಿಗೆ ಇಲ್ಲ ಬ್ರಾಹ್ಮಣರಿಗೆ ಕೊಟ್ಟಿರುವಂತ ಕಾಣಿಕೆಯನ್ನ ನಾನು ಯಾವಾಗಲೂ ಕಸಿದ್ಕೊಂಡಿಲ್ಲ. ಈಗಿನ ಪೊಲಿಟಿಷಿಯನ್ಸ್, ಈಗಿನ ರಾಜಕಾರಣಿಗಳೆಲ್ಲರೂ ಈಗ ಈ ರೀತಿಯ ರಾಜನಿಂದ ನಾವು ತಿಳ್ಕೊಳ್ಬಹುದು. ಆಮೇಲೆ ನಾನು ಬೇರೆ ಯುದ್ಧ ಮಾಡಿ ರಾಜ್ಯವನ್ನ ವಶಪಡಿಸ್ಕೊಂಡಾಗ್ಲೂ ಅವರಿಗೆ ಮೋಸದಿಂದ ಯಾವಾಗ್ಲೂ ಅವರಿಗೆ ಮೋಸ ಮಾಡಿ ನಾನು ಜಯವನ್ನ ಪಡ್ಕೊಂಡಿಲ್ಲ. ನಾನು ನನ್ನ ಪ್ರಜೆಗಳನ್ನ ಸ್ವಂತ ಮಕ್ಕಳನ್ನ ಹೇಗೆ ನೋಡ್ಕೊಳ್ತೀವಿ ಆ ರೀತಿ ನೋಡ್ಕೊಂಡಿದ್ದೀನಿ. ಅದಷ್ಟೇ ಅಲ್ಲ, ನನ್ನ ಸಂಬಂಧಿಕರು ಯಾರಾದ್ರೂ ಕಾನೂನನ್ನ ಉಲ್ಲಂಘಿಸಿದ್ರೆ ನಾನು ಅವ್ರಿಗೆ ಶಿಕ್ಷೆಯನ್ನ ಕೊಟ್ಟಿದ್ದೀನಿ. ಅದೇ ನನ್ನ ಶತ್ರುಗಳು ಅವರು ಧರ್ಮನಿಷ್ಠರಾಗಿದ್ರೆ ಅವರನ್ನ ನಾನು ಮುಕ್ತರನ್ನಾಗಿ ಮಾಡಿದ್ದೀನಿ. ಈ ರೀತಿ ನಾನು ಎಲ್ಲವನ್ನೂ ಮಾಡಿದ್ರು ನನ್ನ ಮನೆಯಲ್ಲಿ ಯಾಕೆ ಇಷ್ಟೊಂದು ದುಃಖ ಇದೆ, ನನಗೆ ಯಾಕೆ ಮಗ ಇಲ್ಲ, ದಯವಿಟ್ಟು ಇದನ್ನೆಲ್ಲ ತಿಳಿಸಿ ಅಂತ ಹೇಳಿ ಅವನು ಎಲ್ಲಾ ಬ್ರಾಹ್ಮಣರಿಗೂ ಕೇಳ್ತಾ ಇದ್ರ. ಈಗ ಎಲ್ಲಾ ಬ್ರಾಹ್ಮಣರು ಮಂತ್ರಿಗಳೆಲ್ಲರಿಗೂ ಅವರು ಚಿಂತಿತರಾಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ರಾಜನ ಚಿಂತೆ, ಪ್ರಜೆಗಳ ಚಿಂತೆ, ಮತ್ತೆ ಎಲ್ಲ ಮಂತ್ರಿಗಳ ಚಿಂತೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಎಲ್ಲಾ ಮಂತ್ರಿಗಳು ಮತ್ತು ಬ್ರಾಹ್ಮಣರು ಎಲ್ಲರೂ ಯೋಚನೆ ಮಾಡ್ತಾ ಅವರೆಲ್ಲಿಗೆ ಹೋಗ್ತಾರೆ? ಅವರು ಒಬ್ಬ ಋಷಿಯನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ. ಯಾವ ಋಷಿ ಅಂತ ಹೇಳಿದ್ರೆ ತುಂಬಾ ಶುದ್ಧವಾಗಿರುವಂತಹ ತಪಸ್ವಿ ಆಗಿರೋನು, ಯಾರು ಉಪವಾಸವನ್ನು ಮಾಡ್ತಾ ಇದ್ದಾನೆ, ಯಾರು ಎಲ್ಲ ಅವರ ಇಂದ್ರಿಯಗಳನ್ನ ಅವರ ಹತೋಟಿನಲ್ಲಿ ಇಟ್ಕೊಂಡಿದ್ದಾರೆ, ಕಾಮವನ್ನ ಕ್ರೋಧವನ್ನ ಅವರು ಯಾರು ಜಯಿಸಿದ್ದಾರೆ, ಮತ್ತು ಎಲ್ಲ ವೇದಗಳ ಶಾಸ್ತ್ರಗಳ ಜ್ಞಾನವನ್ನ ಯಾರು ತಿಳ್ಕೊಂಡಿದ್ದಾರೆ, ಈ ರೀತಿಯ ವ್ಯಕ್ತಿಯನ್ನ ಅವರು ಹುಡ್ಕೋದಕ್ಕೆ ಹೋಗ್ತಾರೆ. ಆಗ ಅವರಿಗೆ ಲೋಮಸ ಋಷಿ ಅನ್ನುವಂತಹ ಒಬ್ಬ ಅವರು ದರ್ಶನ ಆಗುತ್ತೆ. ಈ ಲೋಮಸ ಋಷಿ ಯಾರು ಅಂತ ಹೇಳಿದ್ರೆ ಅವನ ಒಂದೊಂದು ರೋಮ ಯಾವಾಗ ಬೀಳ್ತಾ ಇತ್ತು ಅಂತ ಹೇಳಿದ್ರೆ ಬ್ರಹ್ಮದೇವರ ಒಂದು ಕಲ್ಪ ಮುಗಿದಾಗ, ಬ್ರಹ್ಮದೇವರ ಒಂದು ಕಲ್ಪ ಮುಗಿಯೋದು ಅಂತ ಹೇಳಿದ್ರೆ ಏನು? ಒಂದು ದಿನ. ಬ್ರಹ್ಮದೇವರ ಒಂದು ದಿನ ಅಂತ ಹೇಳಿದ್ರೆ 1000 ಚತುರ್ಯುಗಗಳು ಯಾವಾಗ ಮುಗಿಯುತ್ತೆ ಆಗ ಏನು ಅವರ ಒಂದು ಕೂದಲು ಬೀಳುತ್ತೆ. ಈ ರೀತಿಯ ವ್ಯಕ್ತಿ ಲೋಮಸ ಋಷಿಯಾಗಿದ್ರು. ಎಷ್ಟೊಂದು ಅವನ ಜೀವಂತ ಅವಧಿ ಇತ್ತು. ಈ ವ್ಯಕ್ತಿಗೆ ಅವನು ತ್ರಿಕಾಲಗ್ನನಾಗಿದ್ದ. ಅಂದ್ರೆ ವರ್ತಮಾನ, ಭೂತ, ಭವಿಷ್ಯ ಎಲ್ಲವೂ ಅವನು ಗೊತ್ತಿತ್ತು.
ಅದಕ್ಕೋಸ್ಕರ ಎಲ್ಲಾ ಋಷಿಮುನಿಗಳು ಬಂದು ಕೇಳ್ತಾರೆ. ಈ ಲೋಮಸ ಋಷಿಯಲ್ಲಿ ಎಲ್ಲಾ ರೀತಿಯ ವೈಷ್ಣವ ಗುಣಗಳು ಇದ್ರು. ಹೇಳ್ತಾರೆ, ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈರ್ ಗುಣೈಸ್ತತ್ರ ಸಮಾಸತೆ ಸುರ ಹರಾವ ಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನಾಸತಿ ಧಾವತೋ ಬಹಿಹಿ. ಶಾಸ್ತ್ರ ಹೇಳುತ್ತೆ, ಯಾರು ವೈಷ್ಣವರಾಗಿರ್ತಾರೆ, ಯಾರು ಹರಿಭಕ್ತಿಯನ್ನ ಮಾಡ್ತಾರೆ, ಯಾರು ಭಗವಂತನ ಪುಣ್ಯ ನಾಮದ ಜಪವನ್ನ ಮಾಡ್ತಾರೆ, ಯಾರು ಶ್ರೀಮದ್ ಭಗವದ್ಗೀತಾ ಶ್ರೀಮದ್ ಭಾಗವತವನ್ನ ಸತತವಾಗಿ ಓದ್ತಾ ಇರ್ತಾರೆ, ಅವರಲ್ಲಿ ಎಲ್ಲಾ ರೀತಿಯ ಒಳ್ಳೆಯ ಗುಣಗಳು ಸದ್ಗುಣಗಳು ಬಂದ್ಬಿಡುತ್ತೆ. ಆದ್ರೆ ಕೆಲವರಲ್ಲಿ ಯಾರು ಹರಿಭಕ್ತಿಯನ್ನ ಮಾಡದೆ ಒಳ್ಳೆ ಗುಣಗಳು ಹೊಂದಿದ್ರು ಆ ಎಲ್ಲ ಒಳ್ಳೆ ಗುಣಗಳು ಕ್ಷೀಣ ಆಗೋಗ್ಬಿಡತ್ತೆ, ಎಲ್ಲ ದುರ್ಗುಣಗಳು ಬರೋದು ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಹರಿಭಕ್ತಿಯನ್ನ ಮಾಡುವಂಥದ್ದು ತುಂಬಾ ಮುಖ್ಯವಾಗಿದೆ. ಈ ರೀತಿ ಅವ್ರು ಹೇಳ್ತಾರೆ. ಅವಾಗ ಆ ತ್ರಿಕಾಲಜ್ಞರಾಗಿರುವಂತಹ ಲೋಮಸ ಋಷಿ ಏನ್ ಮಾಡ್ತಾನೆ, ಅವನ ಸಮಾಧಿಯಲ್ಲಿ ಹೋಗಿ ಅವನು ಈ ರಾಜ ಮಹಿಜಿತ್ ಏನು ಪಾಪ ಮಾಡಿದ್ದ ಹಿಂದಿನ ಜನ್ಮದಲ್ಲಿ, ಅದಕ್ಕೋಸ್ಕರ ಈಗ ಅವನು ಪುತ್ರ ವಿಹೀನನಾಗಿದ್ದಾನೆ ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಾರೆ. ಅವಾಗ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಅವನೊಬ್ಬ ವ್ಯಾಪಾರಿಯಾಗಿದ್ದ. ಆ ವ್ಯಾಪಾರಿ ಅವನು ಧರ್ಮಿಷ್ಠನಾಗಿದ್ದ, ಅವನು ತುಂಬಾ ಬುದ್ಧಿವಂತನೂ ಆಗಿದ್ದ. ಅವನಿಗೆ ನನಗೆ ಇನ್ನೂ ಹೆಚ್ಚು ಸಂಪತ್ತು ಬೇಕು ಅಂತ ಹೇಳಿ ಅವನು ಬೇರೆ ಬೇರೆ ಊರುಗಳಲ್ಲಿ ಅವನು ತಿರುಗ್ತಾ ಇದ್ದ. ಆದ್ರೆ ಒಂದು ದಿನ ಏಕಾದಶಿಯ ಮಠ ಮಧ್ಯಾಹ್ನದ ದಿನ, ಆ ದಿನ ಅವನು ತುಂಬಾ ಬಾಯಾರಿಕೆಯಿಂದ ಬಳಲ್ತಾ ಇದ್ದ. ಅವನು ಒಂದು ಕೊಳದ ಹತ್ರ ಹೋಗ್ತಾನೆ ನೀರನ್ನ ಕುಡಿಯೋದಕ್ಕಾಗಿ. ಅದೇ ಸಮಯದಲ್ಲಿ ಒಂದು ಹಸು ಬರುತ್ತೆ, ಮತ್ತೆ ಅದರ ಜೊತೆ ಒಂದು ನವಜಾತ ಕರುನು ಬಂದ್ಬಿಡುತ್ತೆ. ಎಲ್ಲರೂ ಹೋಗಿ ಕೊಳದ ಹತ್ರ ನೀರನ್ನ ಕುಡಿತಾ ಇರ್ತಾರೆ. ಕುಡಿಯೋ ಸಮಯದಲ್ಲಿ ಈ ವ್ಯಕ್ತಿ ವ್ಯಾಪಾರಿ ಏನ್ ಮಾಡ್ಬಿಡ್ತಾನೆ, ಅವನು ಈ ಹಸುವನ್ನು ಮತ್ತು ಕರುವನ್ನ ಅವನು ದೂಕ್ ಬಿಡ್ತಾನೆ. ಯಾಕೆಂತ ಹೇಳಿ ಇವನು ಬೇಗ ಕುಡಿಬೇಕು, ಇವನು ನೀರನ್ನ ಅವನ ಬಾಯಾರಿಕೆಯನ್ನ ಆರಿಸ್ಕೊಳ್ಬೇಕು ಅಂತ ಹೇಳಿ ಇವರು ದೂಕ್ ಬಿಡ್ತಾನೆ. ಆಮೇಲೆ ಇವನು ಬಾಯಾರಿಕೆಯನ್ನ ಅವನು ಅಣಗಿಸ್ಕೊಳ್ತಾನೆ, ಆಮೇಲೆ ಹೋಗ್ಬಿಡ್ತಾನೆ. ಈ ಪಾಪದ ಕಾರಣದಿಂದ ಇವನಿಗೆ ಮಗ ಇಲ್ಲದೆ ಇರುವಂತಹ ಸ್ಥಿತಿ ಬಂದ್ಬಿಟ್ಟಿದೆ. ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇರ್ಬೋದು, ಹಸುಗಳಿಗೆ, ಕರುಗಳಿಗೆ, ಆಮೇಲೆ ಬೇರೆ ಬೇರೆ ಪ್ರಾಣಿಗಳಿಗೆ ಏನೆಲ್ಲ ದೌರ್ಜನ್ಯಗಳು ನಡೀತಾ ಇದೆ. ಈ ಒಂದು ಕಾರಣದಿಂದ ಇವನಿಗೆ ಪುತ್ರ ವಿಹೀನ ಆಗೋಗ್ಬಿಟ್ಟಿದ್ರೆ, ಈಗ ಮಾಡ್ತಾ ಇರುವಂತ ವ್ಯಕ್ತಿಗಳಿಗೆ ಇನ್ನೇನೆಲ್ಲ ಪಾಪದ ಕೃತ್ಯಗಳು ಅವ್ರು ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆಲ್ಲ ಇನ್ನೆಷ್ಟು ದುಃಖಗಳು ಬರುತ್ತೆ. ಅದಕ್ಕೋಸ್ಕರ ನಾವು ತುಂಬಾ ಜಾಗರೂಕವಾಗಿರಬೇಕು. ನಾವು ಮಾಡ್ತಾ ಇರುವಂತ ಕಾರ್ಯ ಬೇರೆಯವ್ರಿಗೆ ನೋವು ಕೊಡದೇ ಇರುವಂತಹ, ಆಮೇಲೆ ಧರ್ಮದಿಂದ ನಾವು ಕಾರ್ಯವನ್ನ ಮಾಡಬೇಕು. ಅದಷ್ಟೇ ಅಲ್ಲ, ಬರೀ ಅಷ್ಟೇ ಮಾಡೋದ್ರಿಂದ ಸಾಕಾಗೋದಿಲ್ಲ. ನಾವು ಭಕ್ತಿಯನ್ನ ಮಾಡ್ತಾ ಇದ್ರೆ ಮಾತ್ರ ನಾವು ಪಾಪದಿಂದ ಮುಕ್ತರಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ಜ್ಞಾನವೂ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಏಕಾದಶಿಯ ಈ ರೀತಿಯ ಸನ್ನಿವೇಶಗಳಲ್ಲಿ ಏನ್ ಮಾಡ್ಬೇಕು, ಇನ್ನು ಹೆಚ್ಚು ಭಗವಂತನ ಭಕ್ತಿಯನ್ನ ಮಾಡಬೇಕು. ಇದಕ್ಕೋಸ್ಕರ ಲೋಮಸ ಋಷಿ ಹೇಳ್ತಾರೆ, ಇವನ ಹಿಂದಿನ ಈ ಪಾಪದಿಂದ ಈ ರೀತಿ ಆಗಿದೆ ಅಂತ. ಈಗ ಎಲ್ಲ ಮಂತ್ರಿಗಳು ಬ್ರಾಹ್ಮಣರು ಹೇಳ್ತಾರೆ, ದಯವಿಟ್ಟು ಏನಾದ್ರೂ ಉಪಾಯ ಕೊಡಿ, ಈಗ ನಮ್ಮ ರಾಜನಿಗೆ ರಾಜಕುಮಾರನಾಗ್ಬೇಕು. ಆಗ ಹೇಳ್ತಾರೆ, ಈ ಶ್ರಾವಣ ಮಾಸದಲ್ಲಿ ಒಂದು ಶುಕ್ಲ ಪಕ್ಷ, ಈ ಶುಕ್ಲ ಪಕ್ಷದಲ್ಲಿ ಬರುವಂತಹ ಈ ಏಕಾದಶಿ ತಿಥಿ, ಇದನ್ನ ಪುತ್ರದ ಏಕಾದಶಿ ಅಂತಾನು ಹೇಳ್ತಾರೆ, ಇಲ್ಲ ಪವಿತ್ರೋಪಾನ ಏಕಾದಶಿ ಅಂತ ಹೇಳ್ತಾರೆ. ಈ ಪವಿತ್ರೋಪಾನ ಏಕಾದಶಿಯನ್ನ ಯಾರು ಸರಿಯಾಗಿ ಉಪವಾಸವನ್ನ ಮಾಡ್ತಾರೆ ಮತ್ತು ಯಾರು ಭಗವಂತನ ಭಕ್ತಿಯನ್ನ ಮಾಡ್ತಾರೆ, ಯಾರು ಸತತವಾಗಿ ಭಗವಂತನ ಚಿಂತನೆಯಲ್ಲಿ ಇರ್ತಾರೆ, ಅವರಿಗೆ ಹಿಂದೆ ಮಾಡಿರುವಂತ ಪಾಪದ ಎಲ್ಲವೂ ನಶಿಸಿ ಹೋಗುತ್ತೆ. ಅದಷ್ಟೇ ಅಲ್ಲ, ಅವರಿಗೆ ಇನ್ನೂ ಹೆಚ್ಚು ಪುಣ್ಯವೂ ಬರುತ್ತೆ. ಅದಷ್ಟೇ ಅಲ್ಲ, ಭಕ್ತಿಯನ್ನು ಮಾಡ್ತಾ ಇದ್ರೆ ಅವರಿಗೆ ಆಧ್ಯಾತ್ಮಿಕ ಜಗತ್ತು ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ನಿಮ್ಮ ರಾಜನಿಗೆ ಹೇಳಿ ಈ ಏಕಾದಶಿಯನ್ನ ಪಾಲನೆ ಮಾಡೋದಕ್ಕಾಗಿ. ಯಾರು ಈ ಏಕಾದಶಿಯನ್ನ ಪಾಲನೆ ಮಾಡ್ತಾರೆ, ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಎಲ್ಲರಿಗೂ ಸಂತೋಷ ಸಿಗತ್ತೆ. ಅದಷ್ಟೇ ಅಲ್ಲ, ಅವರು ಈ ಜಗತ್ತಿನಲ್ಲಿ ಈ ಶರೀರವನ್ನು ಬಿಟ್ಟು ಅವರು ಮುಂದಿನ ಗತಿ ಸ್ವರ್ಗಕ್ಕಿಂತ ಮೇಲೆ ಆಧ್ಯಾತ್ಮಿಕ ಲೋಕವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ಏತದ್ಧಿ ಆತುರ ಚಿತ್ತಾನ ಮಾತ್ರ ಸ್ಪರ್ಶೇಚ್ಛಯಾ ಮುಹುಹು ಭವಸಿಂಧು ಪ್ಲವೋ ದೃಷ್ಟೋ ಹರಿಚರ್ಯಾನುವರ್ಣನಂ. ಶಾಸ್ತ್ರ ಹೇಳುತ್ತೆ, ಏಕಾದಶಿ ದಿನ ಏನು ಮಾಡ್ಬೇಕು ಅಂತ ಹೇಳಿ, ಅವಿರತವಾಗಿ ಅಂದರೆ ಸತತವಾಗಿ ನಾವು ಆ ಭಗವಂತನ ಚಿಂತನೆಯನ್ನ ಮಾಡ್ಬೇಕು. ಯಾಕೆ ಭಗವಂತನ ಚಿಂತನೆ ಮಾಡ್ಬೇಕು? ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಏನಾಗಿದೆ, ಈಗ ಈ ಭೌತಿಕ ಸಂಕಷ್ಟಗಳಿಂದ ನಮ್ಮ ಮನಸ್ಸು ಯಾವಾಗ್ಲೂ ನಮಗೆ ಆತುರ ಚಿತ್ತಾನ,
ಅಂತ ಹೇಳಿದ್ರೆ ಯಾವಾಗ್ಲೂ ಸಂಕಷ್ಟಗಳು, ಇದು ಬರ್ತಾ ಇದೆ ಅದು ಬರ್ತಾ ಇದೆ ಅಂತ ಆಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್, ಇದೆಲ್ಲವೂ ಶೋಕ, ಮೋಹ, ಭಯ, ಇವೆಲ್ಲವೂ ನಮ್ಮ ಹೃದಯದಲ್ಲಿ ಯಾವಾಗ್ಲೂ ನಮಗೆ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಪಾರು ಮಾಡೋದಕ್ಕಾಗಿ ಒಂದೇ ಒಂದು ತುಂಬಾ ಸುಲಭವಾದ ದಾರಿ ಇದೆ. ಅದೇನು ಅಂತ ಹೇಳಿದ್ರೆ ಭವಸಿಂಧು ಪ್ಲವೋ ದೃಷ್ಟೋ ಅಂತ ಹೇಳಿದ್ರೆ, ಈ ಭವ ಅನ್ನುವಂಥದ್ದು ಒಂದು ಸಾಗರ ಇದ್ದಾಗೆ. ಈ ಸಾಗರದಿಂದ ನಾವೇನಾದ್ರು ಪಾರು ಮಾಡ್ಬೇಕು ಅಂತ ಹೇಳಿದ್ರೆ, ನದಿಯನ್ನ ಪಾರು ಮಾಡ್ಬೇಕು ಅಂದ್ರೆ ಏನ್ ಬೇಕು? ನಮಗೆ ಒಂದು ದೋಣಿ ಬೇಕು. ಅದೇ ರೀತಿ ಈ ಸಾಗರವನ್ನ ಪಾರು ಮಾಡ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ದೋಣಿ ಬೇಕು. ಭವಸಿಂಧು ಪ್ಲವೋ ದೃಷ್ಟೋ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ಆ ದೋಣಿ ಯಾವುದು ಅಂತ ಹೇಳಿದ್ರೆ ಹರಿಚರ್ಯಾನುವರ್ಣನಂ, ಆ ಹರಿಯ ಕಥೆಯನ್ನ ಮಾಡುವಂಥದ್ದು ಮತ್ತು ಹರಿನಾಮವನ್ನ ತಗೊಳ್ಳುವಂಥದ್ದು. ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ನಾವು ತುಂಬಾ ಸುಗಮವಾಗಿ, ತುಂಬಾ ಸುಲಭವಾಗಿ ನಾವು ಈ ಭವಸಾಗರವನ್ನ ನಾವು ಪಾರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಏಕಾದಶಿ ಅನ್ನುವಂಥದ್ದು ಈ ರೀತಿಯ ಒಂದು ವಿಶೇಷವಾದಂತಹ ಅವಸರವನ್ನ ಕೊಡುತ್ತೆ ನಮಗೆ ನಮ್ಮ ಜೀವನದಲ್ಲಿ. ತಾವೆಲ್ಲರೂ ಈ ಏಕಾದಶಿಯ ದಿನ ತುಂಬಾ ಅದ್ಭುತವಾಗಿ ಪಾರಾಯಣವನ್ನ ಪಾಲನೆ ಮಾಡಿ ಮತ್ತು ಉಪವಾಸವನ್ನು ಮಾಡಿ ಮತ್ತು ಹೆಚ್ಚು ಭಗವಂತನ ಆಲೋಚನೆಯನ್ನ ಮಾಡಿ, ಶ್ರೀಮದ್ ಭಾಗವತ ಭಗವದ್ಗೀತೆಯನ್ನ ಓದಿ ಮತ್ತು ಹರಿನಾಮದ ಜಪವನ್ನು ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.